ಡಿಕೆ ಶಿವಕುಮಾರ್ ನೂತನ ಸಿಎಂ ಅಂತ ಈಗಾಗಲೇ ಅಧಿಕೃತವಾಗಿ ಘೋಷಣೆಯಾಗಿದೆ. ಇನ್ನೇನಿದ್ರು ಪಟ್ಟಾಭಿಷೇಕ ಬಾಕಿ. ಆದ್ರೆ ಈ ಪಟ್ಟಾಭಿಷೇಕ ಕಾರ್ಯಕ್ರಮ ಇದೆಯಲ್ಲ, ಅದು ವಿಜೃಂಭಣೆಯಿಂದ ನಡೆಯಲ್ಲ. ಬದಲಿಗೆ ಸರಳವಾಗಿ ಬುಧವಾರ ಲೋಕಭವನದಲ್ಲಿ ನೆರವೇರುತ್ತೆ. ವೈಭವ ವಿಜೃಂಭಣೆ ಇಲ್ಲದೆ ಸರಳವಾಗಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಸುವಂತೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಅದ್ದೂರಿ ಸಮಾರಂಭಕ್ಕೆ ಕೊಕ್ ಕೊಟ್ಟಿದೆ. ಸಿಂಪಲ್ ಆಗಿ ಪ್ರಮಾಣ ವಚನ ನಡೆಸುವಂತೆ ಎಐಸಿಸಿ ನಾಯಕರು ಕಟ್ಟಪ್ಪಣೆ ಹೊರಡಿಸಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯ ಪದತ್ಯಾಗ ಮಾಡಿ ಡಿಕೆಶಿಗೆ ಪದಗ್ರಹಣ ಆಗ್ತಾ ಇರೋದು. ಹಾಗಾಗಿ ಅಪಾಯ ಅರಿತಿದೆ ಹೈಕಮಾಂಡ್. ಸರಳವಾಗಿ ಸ್ವಾಭಾವಿಕ ಪ್ರಕ್ರಿಯೆ ಅನ್ನೋ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಇರಬೇಕು ಅನ್ನೋದು ಹೈಕಮಾಂಡ್ನ ಸೂಚನೆ. ಎಲ್ಲೂ ಕೂಡ ಅತಿರೇಕ ಅನಿಸಬಾರ್ದು, ಎಲ್ಲೂ ವ್ಯತಿರಿಕ್ತ ಪರಿಣಾಮಗಳಿಗೆ ದಾರಿಯಾಗಬಾರ್ದು, ಸಮಸ್ಯೆಗಳನ್ನು ಸೃಷ್ಟಿ ಮಾಡಬಾರ್ದು. ಯಾಕಂದ್ರೆ ಈ ಪದತ್ಯಾಗ ಜೊತೆಗೆ ಹಸ್ತಾಂತರ ಆ ಸಮಯವೇ ಒಂದಿಷ್ಟು ಸವಾಲಿನ ಒಂದು ಸಮಯ ಆಗಿತ್ತು ಡಿಕೆಶಿ ಪಾಲಿಗೆ, ಜೊತೆಗೆ ಹೈಕಮಾಂಡ್ ಪಾಲಿಗೆ ಕೂಡ. ಯಾಕಂದ್ರೆ ಹೈಕಮಾಂಡ್ ಏನಾದರೂ ಸಮಸ್ಯೆಗಳಾಗ್ಬಿಟ್ರೆ ಸಿದ್ದರಾಮಯ್ಯ ಪದತ್ಯಾಗ ಅಂತ ಅವರ ಬೆಂಬಲಿಗರಿರ್ಬೋದು, ಅವರ ಆಪ್ತರಿರ್ಬೋದು, ಖುದ್ದು ಸಿದ್ದರಾಮಯ್ಯ ಇರ್ಬೋದು, ನೊಂದು ಏನಾದರೂ ಹೆಜ್ಜೆ ಬೇರೆಡೆ ಇಟ್ಟುಬಿಟ್ರೆ ಎನ್ನುವಂಥ ಒಂದು ಅಳುಕಿತ್ತು. ಆ ಹಿನ್ನೆಲೆಯಲ್ಲೇ ಅವೆಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದ್ದಂತೆ ಮುಂದೂ ಯಾವುದೇ ಸಮಸ್ಯೆ ಆಗದೇ ಇರಲಿ ಅಂತ ಸರಳವಾಗಿ ಯಾವ ವಿಜೃಂಭಣೆ ಇಲ್ಲದೆ ಈ ಕಾರ್ಯಕ್ರಮ ನಡಿಲಿ ಅನ್ನೋದು ಅವರ ಸೂಚನೆ.